ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ಒಂದು ವಿದ್ಯಾರ್ಥಿನಿಯರಿಗೆ ಮಕ್ಕಳಿಗೆ ಪೋಷಕರು ಕೂಡ ವಿಡಿಯೋ ವೀಕ್ಷಣೆ ಮಾಡ್ತಿರ್ಬೋದಾಗಿರುತ್ತೆ. ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಪರೀಕ್ಷೆ ಅಂತಕ್ಕಂಥದ್ದು ಫೆಬ್ರವರಿ ತಿಂಗಳ 28ನೇ ತಾರೀಕಿನಿಂದ ಮಾರ್ಚ್ ತಿಂಗಳ 17ನೇ ತಾರೀಕಿನ ತನಕ ನಿಗದಿಯಾಗಿರುವಂಥದ್ದಾಗಿರುತ್ತೆ 2026ರಲ್ಲಿ. ಇದೇ ಸಂದರ್ಭದಲ್ಲಿ ಒಂದು ಪ್ರಿಪರೇಷನ್ ಕೂಡ ಮಾಡ್ತಿದ್ದೀರಾ ಅಂತ ಅನ್ಕೊಂಡಿದ್ದೀವಿ. ಇನ್ನೂ ಪ್ರಿಪರೇಷನ್ ಮಾಡಿಲ್ಲ ಅಂತಕ್ಕಂಥ ಅಭ್ಯರ್ಥಿಗಳಾಗಿರ್ಬೋದು, ಒಂದು ಪಾಸಿಂಗ್ ಪ್ಯಾಕೇಜ್ ಆಗಿರ್ಬೋದು, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲರೂ ಸಿಗುತ್ತಾ ಏನು ಎತ್ತ ಅಂತ ವೈಟ್ ಕೂಡ ಮಾಡ್ತಾ ಇದ್ದೀರಾ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಕಡೆಯಿಂದ ಅಧಿಕೃತವಾಗಿ ಮಕ್ಕಳಿಗೆ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದಾಗಿರುವಂಥದ್ದು. ಇಲಾಖೆ ಕಡೆಯಿಂದನೇ ಇಲಾಖೆ ಅಧಿಕೃತ ವೆಬ್ಸೈಟ್ನಲ್ಲಿ ಮಾಹಿತಿನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಒಂದು ಮಾಡೆಲ್ ಕ್ವಶನ್ ಪೇಪರ್ಗಳನ್ನಾಗಿರ್ಬೋದು, ಉತ್ತರ ಸಹಿತವಾಗಿ ನಂತರದಲ್ಲಿ ಒಂದು ಕ್ವಶನ್ ಬ್ಯಾಂಕ್ಗಳನ್ನಾಗಿರ್ಬೋದು, ಚಾಪ್ಟರ್ ವೈಸ್ನಲ್ಲೂ ಕೂಡ ಮತ್ತೆ ಒಂದು ಬ್ಲೂ ಪ್ರಿಂಟ್ಗಳನ್ನಾಗಿರ್ಬೋದು, ಮತ್ತೆ ಇತರೆ ಅತಿ ಹೆಚ್ಚು ಅಂಕಗಳನ್ನು ಕಳೆದ ವರ್ಷಗಳಲ್ಲಿ ಸ್ಕೋರ್ ಮಾಡಿರುವಂಥ ವಿದ್ಯಾರ್ಥಿನಿಯರು ಉತ್ತರ ಪತ್ರಿಕೆಗಳನ್ನಾಗಿರ್ಬೋದು, ಸ್ಕೀಮ್ ಆಫ್ ಇವ್ಯಾಲ್ಯೂಯೇಷನ್ಗಳನ್ನಾಗಿರ್ಬೋದು ಕಂಪ್ಲೀಟ್ ಆಗಿ ಇಲಾಖೆ ಕಡೆಯಿಂದನೇ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದು, ಯಾವ ರೀತಿಯಾಗಿ ನೀವು ಕೂಡ ಒಂದು ಪಾಸ್ ಆಗಲಿಕ್ಕೆ ಕಷ್ಟಪಡ್ತಿರ್ತಕ್ಕಂಥ ಮಕ್ಕಳು ಕೂಡ ಒಂದು ಪಾಸಿಂಗ್ ಪ್ಯಾಕೇಜ್ ರೀತಿ ವೇಟ್ ಮಾಡ್ತೀರಿ. ಸೊ ಆ ಒಂದು ಮಕ್ಕಳು ಕೂಡ ಇದನ್ನ ಯೂಸ್ ಮಾಡ್ಕೋಬಹುದಾಗುತ್ತೆ. ಮತ್ತೆ ಇನ್ನು ನಮಗೆ ಪಾಸಿಂಗ್ ಸಮಸ್ಯೆ ಏನಿಲ್ಲ, ಸ್ಕೋರ್ ಮಾಡಬೇಕು ಅಂತಿದೀವಿ ಅಂತಕ್ಕಂಥ ಒಂದು ಮಕ್ಕಳು ಇರ್ತಾರೆ, ಅವ್ರಿಗೂ ಕೂಡ ಒಂದು ಅತಿ ಹೆಚ್ಚು ಅಂಕನ ಔಟ್ ಆಫ್ ಮಾರ್ಕ್ಸ್ ಅನ್ನ ತಗೊಳ್ಳೋದಕ್ಕೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳ್ಬೋದಾಗಿರುವಂಥದ್ದು. ಇದೆಲ್ಲದರ ಸೌಲಭ್ಯ ಯಾವ ತರ ಬಳಸ್ಕೊಡೋದು, ಯಾವ ತರವಾಗಿ ಉಚಿತವಾಗಿ ಡೌನ್ಲೋಡ್ ಕೂಡ ಮಾಡಿಕೊಡೋದು, ಇರೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡದ ಅಫಿಷಿಯಲ್ ಒಂದು ವೆಬ್ಸೈಟ್ ಲಿಂಕ್ ಇರುವಂತದ್ದಾಗಿರುತ್ತೆ. ಅಲ್ಲಿ ನೀವು ನೇರವಾಗಿ ವಿಸಿಟ್ ಮಾಡೋದ್ರ ಮುಖಾಂತರ ನೀವು ಅದನ್ನ ವೀಕ್ಷಣೆ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಆ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನೈತೆ ಕಂಪ್ಲೀಟ್ ಆಗಿ ಮಾಹಿತಿನ ತಿಳಿಸ್ಕೊಡ್ತಾ ಇರೋದಾಗಿರುತ್ತೆ ಈ ವಿಡಿಯೋದಲ್ಲಿ. ಸೊ ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸೆಕೆಂಡ್ ಪಿ ಯು ಸಿ ಒಂದು ಪರೀಕ್ಷೆ ಆಗಿರ್ಬೋದು, ವಾರ್ಷಿಕ ಪರೀಕ್ಷೆ 1, 2, 3 ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಇತರ ಎಲ್ಲ ಮಾಹಿತಿಗಳನ್ನ ಕೂಡ ನಿಮ್ಮ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಅಲ್ಲಿ ಮಾಹಿತಿಗಳನ್ನ ಕೊಡ್ತಾ ಇರ್ತೀವಿ ಅಂತ ಹೇಳ್ತಾ, ಸೊ ಕ್ವಿಕ್ ಆಗಿ ಮಾಹಿತಿಗಳನ್ನ ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಅಫಿಷಿಯಲ್ ಒಂದು ಟೆಲಿಗ್ರಾಮ್ ಗ್ರೂಪ್ ಕೂಡ ಒಂದು ಡಿಸ್ಕ್ರಿಪ್ಷನ್ ಇರುತ್ತೆ. ಅಲ್ಲಿ ಜಾಯ್ನ್ ಆಗೋದ್ರ ಮುಖಾಂತರ ಎಲ್ಲ ಕ್ವಿಕ್ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿ, ಎಕ್ಸಾಮ್ ಆಗಿರ್ಬೋದು, ರಿಸಲ್ಟ್ ಆಗಿರ್ಬೋದು, ಎಲ್ಲ ಅಪ್ಡೇಟ್ಸ್ಗಳು ನಿಮಗೆ ಸಿಗ್ತಾ ಇರುತ್ತೆ ಬೇಗನೆ ಅಂತ ಹೇಳ್ತಾ, ಉಚಿತವಾಗಿ ಯಾವ ತರ ಇವಾಗ ನೀವು ಒಂದು ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಡೌನ್ಲೋಡ್ ಮಾಡ್ಕೊಳ್ಳೋದು. ಎಲ್ಲರೂ ನಿಮಗೆ ಹೇಳ್ತಿರ್ತಾರೆ ಸ್ಕೋರಿಂಗ್ ಪ್ಯಾಕೇಜು, ಪಾಸಿಂಗ್ ಪ್ಯಾಕೇಜ್ ಹಾಗಿದೆ ಹೀಗಿದೆ ಅಲ್ಲೋಗಿ ಇಲ್ಲೋಗಿ ಅಂತ. ಯಾರು ನಿಮಗೆ ಪಕ್ಕನೇ ಒಂದು ಡೀಟೇಲ್ ಆಗಿ ಒಂದು ಡೌನ್ಲೋಡ್ ತಾರೆ ಯಾವ ತರ ಒಂದು ಅಲ್ಲಿ ತನಕ ಕರ್ಕೊಂಡು ಹೋಗಿರಲ್ಲ. ನಾವು ನಿಮಗೆ ಈಸಿಯಾಗಿ ಹೇಳ್ತಾ ಇರುವಂತದ್ದಾಗಿರುತ್ತೆ. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ ನ ಸ್ಕ್ರೀನ್ ಮುಖಾಂತರ ನೋಡ್ತಿದ್ದೀರಾ, ಅಲ್ಲಿ ನಿಮಗೆ ಡೈರೆಕ್ಟ್ ಲಿಂಕ್ ನ ಕೂಡ ಕೊಟ್ಟಿರುವಂತದ್ದಾಗಿರುತ್ತೆ. ಯಾವ ರೀತಿಯಾಗಿ ಅಂತ ನಿಮಗೆ ತೋರಿಸ್ಕೊಡ್ತೇನೆ ಸ್ಕ್ರೀನ್ ಮುಖಾಂತರ ಹೋಗೋದ್ರ ಮುಖಾಂತರ. ಬನ್ನಿ ಅಭ್ಯರ್ಥಿಗಳು, ಈ ಒಂದು ವಿಡಿಯೋನ ನೀವೇನಾದರೂ ಕನ್ನಡದ ಅಫಿಷಿಯಲ್ ನ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನ ನೋಡ್ತಿದ್ದೀರಾ ಅಂದ್ರೆ ಯಾವ ರೀತಿಯಾಗಿ ಕ್ವಶನ್ ಪೇಪರ್ ಆಗಿರ್ಬೋದು, ಬ್ಲೂ ಪ್ರಿಂಟ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್ ಆಗಿರ್ಬೋದು, ಅತಿ ಹೆಚ್ಚು ಅಂಕವನ್ನು ಗಳಿಸಿರ್ತಕ್ಕಂಥ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳ ಉತ್ತರ ಪತ್ರಿಕೆ ಆಗಿರ್ಬೋದು, ಒಂದು ನಂತರದಲ್ಲಿ ಒಂದು ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಕ್ವಶನ್ ಬ್ಯಾಂಕ್ಗಳನ್ನಾಗಿರ್ಬೋದು, ಇತರ ಒಂದು ಅಧಿಸೂಚನೆಗಳಿರ್ಬೋದು, ಇತರ ಎಲ್ಲ ಅಪ್ಡೇಟ್ಸ್ ಅನ್ನ ಪಡ್ಕೊಳ್ಳೋದಕ್ಕೆ ಕನ್ನಡದ ಅಫಿಷಿಯಲ್ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ. ಸೊ ಒಂದು ನಮ್ಮ ಒಂದು ಬಯೋಗೆ ಹೋಗಬಹುದಾಗಿರುತ್ತೆ. ಅಲ್ಲಿ ಬಯೋಗೆ ಹೋಗೋದ್ರ ಮುಖಾಂತರ ಲಿಂಕ್ ಅನ್ನು ಆಪ್ಷನ್ ಇರುತ್ತಲ್ಲ, ನಿಮ್ಗೆ ಅಲ್ಲಿ ಮೋರ್ ಮೇಲೆ ಕ್ಲಿಕ್ ಮಾಡಿದಾಗ ಕನ್ನಡದ ಅಫಿಷಿಯಲ್ ಒಂದು ವೆಬ್ಸೈಟ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟ್ ಆಗಿ ವೆಬ್ಸೈಟ್ ಕೂಡ ಬರ್ತೀರಾ ಅಂತ ಹೇಳ್ಬೋದು. ಸೊ ಈಗ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡ್ಕೊಳ್ಳೋದನ್ನ ನಿಮಗೆ ಸ್ಕ್ರೀನ್ ಮುಖಾಂತರ ತೋರಿಸ್ತಾ ಇದ್ದೀನಿ. ಬನ್ನಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಒಂದು ಪಾಸಿಂಗ್ ಪ್ಯಾಕೇಜ್ ಅಥವಾ ಸ್ಕೋರಿಂಗ್ ಪ್ಯಾಕೇಜ್ ಗೂಗಲ್ ಕ್ರೋಮ್ ಬ್ರೌಸರ್ ಅಥವಾ ಯಾವ್ದಾರ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಕ್ರೋಮ್ ಬ್ರೌಸರ್ ಬೆಸ್ಟ್ ಇರುತ್ತೆ. ನಿಮಗೆ ಅಲ್ಲಿ ಕನ್ನಡದ ಅಫಿಷಿಯಲ್ ಅಂತ ನೀವು ಸರ್ಚ್ ಮಾಡಬೇಕಿದ್ದರೆ ಸರ್ಚ್ ಮಾಡಿ, ಸರ್ಚ್ ಅಂತ ಕೊಡಿ. ಸರ್ಚ್ ಅಂತ ಕೊಟ್ಟಮೇಲೆ ಫಸ್ಟ್ ನಿಮಗೆ ವೆಬ್ಸೈಟ್ ಕಾಣಿಸ್ತಿಲ್ಲ ಕನ್ನಡದ ಅಫಿಷಿಯಲ್.in ಅಂತ ಅಂದ್ಬಿಟ್ಟು ಈ ಒಂದು ವೆಬ್ಸೈಟ್ಗೆ ನೀವು ಅದರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಕನ್ನಡ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಗೆ ಓಪನ್ ಆಗುತ್ತೆ ಅನ್ಬೋದು. ಇಲ್ಲಿ 3 ಡಾಟ್ ಲೈನ್ ಕೂಡ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಈ ತರ ನಿಮಗೆ ಬರಬೇಕು ಅಂದ್ರೆ ಇಲ್ಲಿ ಡೆಸ್ಕ್ಟಾಪ್ ಸೈಟ್ ಏನಿದೆ ಆನ್ ಮಾಡ್ಕೋಬೇಕಿರುತ್ತೆ. ಸೊ ಈಗ ನಾನು ಆಫ್ ಮಾಡಿದೆ, ಅದನ್ನ ಜಸ್ಟ್ ಇವಾಗ ಆನ್ ಕೂಡ ಮಾಡ್ಕೊತೀನಿ. ಸೊ ನಿಮ್ಗೆ ಅದನ್ನೇನಾರ ನಿಮಗೆ ವೆಬ್ಸೈಟಲ್ಲಿ ಈ ತರ ಎಲ್ಲ ಶೋ ಆಗ್ತಿಲ್ಲ ಅಂತ ಅಂದಾಗ, ಒಂದು ದೊಡ್ಡ ಸ್ಕ್ರೀನ್ ಬರ್ತಿಲ್ಲ ಅಂದಾಗ ನೀವು ಅದನ್ನು ಮಾಡ್ಕೋಬೋದಿರುತ್ತೆ. ಅಥವಾ ಇಲ್ಲಿ ಕೂಡ ನಿಮಗೆ 3 ಡಾಟ್ ಲೈನ್ ಕೂಡ ಸೈಡಲ್ಲಿ ಇರುತ್ತೆ, ಅದನ್ನು ನೋಡ್ಕೋಬೋದಿರುತ್ತೆ. ನಂತರ ಅಫಿಷಿಯಲ್ ವೆಬ್ಸೈಟಲ್ಲಿ ಎಲ್ಲ ಒಂದು ಅಪ್ಡೇಟ್ಗಳು ನಿಮಗೆ ಸಿಗ್ತಿರುತ್ತೆ, ಅದನ್ನು ಕೂಡ ವೀಕ್ಷಣೆ ಮಾಡ್ಕೊತಾ ಇರಬಹುದಿರುತ್ತೆ. ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಇತರ ಮಾಹಿತಿಗಳು ಕೂಡ. ಸೊ ಇಲ್ಲಿ ಫಸ್ಟ್ ಒನ್ ನಿಮಗೆ ಕಾಣಿಸ್ತಿರುತ್ತೆ, ಇದು ನಿಮಗೆ ಕಾಣಿಸಿಲ್ಲ. ಇದು ಸ್ಕ್ರಾಲ್ ಮಾಡಿದಾಗ ಅಂದರೆ ಕೆಳಗಡೆ ಏನಾರು ಹೋಗಿದಂಥ ಸಂದರ್ಭದಲ್ಲಿ ಇಲ್ಲಿ ಸರ್ಚ್ ಆಪ್ಷನ್ ಕೂಡ ಇರುತ್ತೆ. ಸರ್ಚ್ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮುಖಾಂತರ ಇಲ್ಲಿ ಈ ಥರ ಸರ್ಚ್ ಮಾಡ್ಬೋದಿರುತ್ತೆ. ಒಂದು ವಿದ್ಯಾರ್ಥಿಗಳು ಸೆಕೆಂಡ್ ಪಿ ಯು ಸಿ ಪಾಸಿಂಗ್ ಪ್ಯಾಕೇಜ್ ಅಂತಲೂ ಕೂಡ ನೀವು ಸರ್ಚ್ ಮಾಡಿದಾಗಲೂ ಕೂಡ ಅಲ್ಲಿ ನಿಮಗೆ ಅದು ಫಸ್ಟಲ್ಲೇ ಶೋ ಆಗುತ್ತೆ ಅಂತಬೋದು. ಈಗ ಸರ್ಚ್ ಅಂತ ಕೊಟ್ಟಿದ್ದೀನಿ ನಾನು, ಸೆಕೆಂಡ್ ಪಿ ಯು ಸಿ ಪಾಸಿಂಗ್ ಪ್ಯಾಕೇಜ್ ಅಂತ ನೀವು ಸರ್ಚ್ ಮಾಡಿದಾಗಲೂ ಕೂಡ ಈ ಥರ ನಿಮಗೆ ಸಿಗುತ್ತೆ. ಅದು ನಿಮಗೆ ಏನಾರು ಸಿಕ್ಕಿಲ್ಲ ಅನ್ನೋ ಸಂದರ್ಭದಲ್ಲಿ ಫಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಬೇಕಿರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಿಮ್ಗೆ ಓಪನ್ ಆಗುತ್ತೆ ಅನ್ಬೋದು. ಓಪನ್ ಆದಾಗ ನೋಡ್ಬೋದಿರುತ್ತೆ, ಡೈರೆಕ್ಟ್ ಲಿಂಕ್ನ ಕೂಡ ಕೊಟ್ಟಿರುವಂಥದ್ದಾಗಿರುತ್ತೆ. ಇಲಾಖೆ ಕಡೆಯಿಂದ ಒಂದು ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಏನಿರುತ್ತಲ್ಲ ವಿಷಯವಾರು ಅಂದರೆ ಬ್ಲೂ ಪ್ರಿಂಟ್ಗಳನ್ನಾಗಿರ್ಬೋದು, ಸಬ್ಜೆಕ್ಟ್ ವೈಸಲ್ಲಿ ನಂತರ ಅಧ್ಯಯನ ಸಾಮಗ್ರಿಗಳಾಗಿರ್ಬೋದು, ಯಾವ ಥರ ಪ್ರಿಪರೇಷನ್ ಮಾಡಬೇಕು, ಸ್ಟಡಿ ಮಾಡಬೇಕು, ಕಂಪ್ಲೀಟ್ ಮಾಹಿತಿಗಳು ಮಾಡಲ್ ಕ್ವಶನ್ ಪೇಪರ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅದರಿಂದ ಆಗ್ತಕ್ಕಂಥ ಉಪಯೋಗಗಳಾಗಿರ್ಬೋದು, ನಂತರ ಒಂದು ಕ್ವಶನ್ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಔಟ್ ಆಫ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ, ಸ್ಕೋರ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ, ನಂತರದಲ್ಲಿ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರ್ತವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ನಂತರ ಹಿಂದಿನ ಒಂದು ವರ್ಷದಲ್ಲಿ ಅತಿ ಹೆಚ್ಚು ಅಂಕನ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆಗಳನ್ನಾಗಿರ್ಬೋದು, ಒಂದು ವೇಳಾಪಟ್ಟಿಗಳನ್ನಾಗಿರ್ಬೋದು ಎಲ್ಲನೂ ಕೂಡ ವೀಕ್ಷಣೆ ಮಾಡಬಹುದಿರುತ್ತೆ. ಅಫಿಷಿಯಲ್ ಆಗಿ ಇಲ್ಲಿ ಲಿಂಕ್ ಕೂಡ ಕೊಟ್ಟಿರುವಂಥದ್ದು ಇರುತ್ತೆ. ಅದರ ಅಂತ ಇಲ್ಲಿ ಸ್ಟೆಪ್ಸ್ನ ಕೂಡ ಕೊಟ್ಟಿದ್ದೀವಿ, ಗಮನಿಸ್ಕೋಬೋದಿರುತ್ತೆ. ಯಾವ ಥರ ನೀವು ವೆಬ್ಸೈಟ್ಗೆ ಹೋದಂಥ ಸಂದರ್ಭದಲ್ಲಿ ಏನೇನು ಮಾಡಬೇಕಿರುತ್ತೆ ಅಂತ. ನಿಮಗೆ ಅಫಿಷಿಯಲ್ ವೆಬ್ಸೈಟ್ನ ಒಂದು ಲಿಂಕ್ ಏನಿದೆಯಲ್ಲ ಈ ರೀತಿಯಾಗಿರುವಂಥದ್ದಾಗಿರುತ್ತೆ. ಇಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀವಿ, ಗಮನಿಸ್ಬೋದಿರುತ್ತೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಇಲ್ಲೇ ನಿಮಗೆ ಸ್ಟೆಪ್ಸ್ನ ಏನು ಮಾಹಿತಿನ ಕೊಟ್ಟಿದ್ದಾವಲ್ಲ ಈ ರೀತಿಯಾಗಿ ನೀವು ಡೌನ್ಲೋಡ್ ಮಾಡ್ಕೋಬೋದಿರುತ್ತೆ. ಸೊ ಈ ಒಂದು ಕಾಲರ್ಗೆ ಬರ್ತೀರಾ, ಅಲ್ಲಿ ಈ ಥರ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮಗೆ ಹತ್ರ ಓಪನ್ ಆಗುತ್ತೆ ಅನ್ಬೋದು. ಪಿ ಯು ಸಿ ಅಂದರೆ ಕಾರ್ನರ್ ಅಂತ ಏನಿರುತ್ತಲ್ಲ ವಿದ್ಯಾರ್ಥಿಗಳಿಗೆ, ಅದರ ನಂತರ ಈ ಥರ ಬರ್ತೀರಿ. ಇವಾಗ ನಿಮಗೆ ಎಕ್ಸಾಂಪಲ್ನ ಕೂಡ ತೋರಿಸ್ತೇನೆ. ಅದ್ರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ಆ ಒಂದು ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಮೇಲೆ ಅಲ್ಲಿ ಕ್ಲಿಕ್ ಮಾಡಿ ಅಂತಲೂ ಕೂಡ ಕೊಟ್ಟಿದ್ದೀವಿ. ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಯಾವ ಥರ ಎಂಟಿ ಕಾಣಿಸ್ತಿದೆ, ಬಟ್ ಇಲ್ಲಿ ಮಧ್ಯದಲ್ಲಿ ಕ್ಲಿಕ್ ಮಾಡಬೇಕಿರುತ್ತೆ. ಪಿ ಯು ಸಿ ವಿದ್ಯಾರ್ಥಿಗಳ ಅಂಕಣ ಅಂತ ಏನು ಬರುತ್ತಲ್ಲ ಸ್ಟೂಡೆಂಟ್ ಕಾರ್ನರ್ ಅಂತ, ಇಲ್ಲಿ ನಿಮಗೆ ಅಫಿಷಿಯಲ್ ಆಗಿ ಒಂದು ಇಲಾಖೆ ಕಡೆಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಅಧ್ಯಯನ ವಸ್ತುಗಳಾಗಿರ್ಬೋದು, ಒಂದು ನೀಲಿನ ಅಕ್ಷರ ಬ್ಲೂ ಪ್ರಿಂಟ್ಗಳನ್ನಾಗಿರ್ಬೋದು, ಇಲ್ಲಿ ಕ್ಲಿಕ್ ಮಾಡ್ತೀನಿ ಅನ್ಕೊಳ್ಳಿ, ಬ್ಲೂ ಪ್ರಿಂಟ್ ಓಪನ್ ಆಗುತ್ತೆ. ಸೊ ಅಲ್ಲಿ ಕ್ಲಿಕ್ ಮಾಡಿ ನಿಮಗೆ ಶೋ ಮಾಡ್ತಿದ್ದೀನಿ ಈಗ.
ಗಮನಿಸ್ತಾ ಇದ್ದೀರಾ. ನೋಡಿ ಎಲ್ಲ ಸಬ್ಜೆಕ್ಟ್ ವೈಸಲ್ಲಿ ಬ್ಲೂ ಪ್ರಿಂಟ್ಗಳು ಇಲ್ಲಿ ಸಿಗುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಡೌನ್ಲೋಡ್ ಕೂಡ ಮಾಡ್ಕೊಂಡು ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ನಂತರದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಅದರ ಮೇಲೆ ಕ್ಲಿಕ್ ಮಾಡಿದಾಗ ಮಾಡಲ್ ಕ್ವಶನ್ ಪೇಪರ್ ಆಗಿರ್ಬೋದು ಎಲ್ಲ ಸಿಗುತ್ತೆ. ಆನ್ಸರ್ ಕೂಡ ಇಲ್ಲಿ ಸಿಗುವಂಥದ್ದು ಇರುತ್ತೆ ನಿಮಗೆ. ಸೊ ಇಲ್ಲಿ ನೋಡ್ಕೋಬೋದಿರುತ್ತೆ. ಕ್ವಶನ್ ಬ್ಯಾಂಕ್ಗಳನ್ನು ಕೂಡ ಇಲಾಖೆ ಕಡೆಯಿಂದ ಸಬ್ಜೆಕ್ಟ್ ವೈಸಲ್ಲಿ ಬಿಡುಗಡೆ ಮಾಡುವಂಥದ್ದಾಗಿರುತ್ತೆ. ಅದನ್ನು ಕೂಡ ಕಂಪ್ಲೀಟಾಗಿ ನೀವು ನೋಡ್ಕೋಬೋದಿರುವಂಥದ್ದು. ಕನ್ನಡದ ಅಫಿಷಿಯಲ್ ವೆಬ್ಸೈಟ್ನ ಲಿಂಕ್ ಇರೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಥವಾ KSEOB.in ಈ ಒಂದು ವೆಬ್ಸೈಟ್ ಕೂಡ ಲಿಂಕ್ ಇರುತ್ತೆ. ಅದನ್ನು ಕೂಡ ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಅತಿ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿನಿಯರ ಉತ್ತರ ಪತ್ರಿಕೆಗಳನ್ನಾಗಿರ್ಬೋದು ಎಲ್ಲನೂ ಕೂಡ ನೀವು ವೀಕ್ಷಣೆ ಮಾಡ್ಕೋಬೋದಿರುತ್ತೆ. ಇತರೆ ಒಂದು ಅಧಿಸೂಚನೆಗಳಾಗಿರ್ಬೋದು ಎಲ್ಲ ಕ್ವಿಕ್ ಇನ್ಫಾರ್ಮೇಷನ್ಗಳು ಕೂಡ ನಿಮಗೆ ಇಲ್ಲಿ ಸಿಗ್ತಿರುತ್ತೆ. ಜಸ್ಟ್ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೊಂಡು ವೀಕ್ಷಣೆ ಕೂಡ ಮಾಡ್ಕೊಬೋದಿರುತ್ತೆ. ಜಸ್ಟ್ ಎಕ್ಸಾಂಪಲ್ ನಿಮ್ಗೆ ಯಾವ್ದಾರ ಒಂದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೇನೆ ನಾನು. ಸೊ ಇಲ್ಲಿ ಗಮನಿಸ್ತಾ ಇದ್ದೀರಾ ಅಭ್ಯರ್ಥಿಗಳಿಗೆ ಲೋಡ್ ಆಗ್ತಿದೆ ಅದು. ವೆಯ್ಟ್ ಮಾಡಿ. ಇಲ್ಲಿ ನೋಡ್ಬೋದಾಗಿರುತ್ತೆ. ಈ ಥರ ನೀವು ಎಲ್ಲ ಒಂದು ಈ ಥರ ಡೌನ್ಲೋಡ್ ಮಾಡ್ಕೊಂಡು ಈಸಿಯಾಗಿ ನೋಡ್ಕೋಬೋದಿರುತ್ತೆ. ಎಲ್ಲ ನಿಮ್ಮ ಸ್ನೇಹಿತರಿಗೆ ಆದಷ್ಟು ವಿಡಿಯೋ ಶೇರ್ ಮಾಡಿ. ಕನ್ನಡ ವಿತ್ ಅಫಿಷಿಯಲ್ ವೆಬ್ಸೈಟಲ್ಲಿ ವಿಸಿಟ್ ಮಾಡಿ. ಹೆಚ್ಚುವರಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ ಎಲ್ಲ ಟೈಮ್.